ನನ್ನ ಎಲ್ಲ ಪ್ರೀತಿಯ ಶ್ರೀ ವಿನಾಯಕ ಗೆಳೆಯರ ಬಳಗದ ಹುಡುಗರಿಗೆ ನನ್ನ ನಮಸ್ಕಾರಗಳು. ನೋಡ್ರಪ್ಪ, ಈ ಸಭೆ ಕಲಿಸಿರೋ ಉದ್ದೇಶ ಏನಪ್ಪಾ ಅಂದ್ರ ಗಣೇಶ ಹಬ್ಬ ಶಾಂತಿ ರೀತಿಯಿಂದ ಆಚರಣೆ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಜಗಳ ಆಮೇಲೆ ಯಾವುದೇ ಹೊಡೆದಾಟ ಬಡದಾಟ ಏನು ಮಾಡ್ಕೊಂಡು ಹೋಗಿಲ್ಲ. ನೋಡ್ರಿ, ನಾವೀಗ ಸ್ಟಾರ್ಟಿಂಗ್ ಇದು ಬುನಾದಿ. ಇದು ನೀವು ಹಬ್ಬ ಆಗೋವರೆಗೂ ಇದೇ ರೀತಿ ಇರ್ಬೇಕು. ಶಾಂತಿ ರೀತಿಯಿಂದ ಹಬ್ಬ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ ಪರ್ಮಿಷನ್ ಇದೆ. ಇಲ್ಲಪ್ಪ ಅಂದ್ರೆ ನೀವ್ ಜಗಳ ಮಾಡ್ತೀನಿ ಅಂದ್ರೆ ಇವಾಗ್ಲೇ ಬೇಡ. ಇಲ್ಲ ಏನು ಜಗ ಈಗ ಮಾಡೋದಲ್ಲ, ಎಲ್ಲ ಕ್ಲೀನ್ ಆಗಿ ಕೊನೆಯವ್ರಿಗೆ ಹಿಂಗ ಇರ್ತೀವಣ. ಏನ್ ಬಾಡ್ರ ಜಗ ಮಾಡಂಗ. ಈ ಸಲ ಡಿಜಿ ಮಾತ್ರ ಯಾವ್ದೇ ಕಾರಣಕ್ಕೂ ತರಂಗಿಲ್ಲ ಅಣ್ಣ. ಈ ವರ್ಷ ಭಜನಿ ಕಾರ್ಯಕ್ರಮ ಮಾಡಲೇಬೇಕಣ್ಣ. ಹುಡುಗಿಯರ್ನ ಕರ್ಸಿ ಡಿಸ್ಕಟ್ ಅಣ್ಣ ಅಂತಾರ. ಇನ್ನ ₹2 ಪಟ್ಟಿ ಹೆಚ್ಚಿಗೆ ಹಾಕ್ತೀವಿ. ಡಿಜಿ ಮಾತ್ರ 1 ಕಿಲೋಮೀಟರ್ ಐತಲ್ಲ ಹಂಗ ದಕ್ ದಕ್ ಅನ್ನಕ್ ಕೊಡ. ಏ ಬಾಡ್ರ ₹3 ಮಾತ್ರ ಐತಲ್ಲ ಬರಾಬರಿ ಬರಾಕ ದಕ್ ದಕ್ ಬಾ. ಈ ಸರಿ ಗಣಪ ಹಬ್ಬ ಮಾಡ್ತಿದ್ದೇವೆ. ಯಾವ್ದೇ ತರಕ್ಕೂ ಕುಡಿದು ಗಲಾಟೆ ಮಾಡಂಗಿಲ್ಲ ಅಣ್ಣ. ಹೋದ ವರ್ಷ ನಾವು ಡಿಜೆ ಕುಣಿಯಕಾರ ಇವ್ ದನ ಇದ್ದಂಗದ ನೀವು ಕಾಲ್ ತುಳಿದ್ ನೋವು ಮಾಡ್ಯಾಣ ನಂದು. ಇವನು ಹೋದ ವರ್ಷ ಗಾಮ್ ಹಬ್ಬದಾಗ ಪಟ್ಟಿಲೆ ನನ್ನ ಹೆಸರಲ್ಲಿ ತಗೊಂಡಾನ. ಈ ವರ್ಷ ರೊಕ್ಕ ಕೊಡಂಗಿಲ್ಲ ಇವನು. ಏನು ನೀವು ಇಸ್ಕೊಡ್ತೀರಾ ಹೇಳಿ? ನಾವು ಕರ್ಸಿರೋದು ಶಾಂತಿ ಸಭೆಯಲ್ಲಿ ಎಲ್ಲಿ ಶಾಂತಿ ಸೇವೆ ಅಂತ ಗೊತ್ತಾ? ನಿಜ ಕಾಲ್ ತುಳಿಯೋದು, ಇವ್ರು ರೊಕ್ಕ ಕೊಡಲ್ಲ, ಇವನು ಕೊಡಲ್ಲ, ನಾವೇನ್ ಮಾಡೋಣ ಹಿಂದೆ? ಆಯ್ಲಪ್ಪ, ಇದು ಏನೋ ಅದೆಲ್ಲ ಗೊತ್ತಲ್ಲ. ಇದಾಳ ಸುಮ್ಮ ಯಾಕೆ ಹೊಡೆದಾಡ್ತಿರ್ಲಿ? ನಾವು ಕರೆಸಿರೋದು ಉದ್ದೇಶ ಎಲ್ಲಿ? ಇದಾಳ ಸುಮ್ಮ ಹೊಡೆದೇ ಬೇಡ್ರಿ, ಹೊಡೆದೇ ಬೇಡ್ರಿ. ಈ ಶಾಂತಿ ಸಭೆ ಮಾಡ್ಬೇಕಂತ ಕರ್ಸಿವಿ. ಇನ್ನು ಗಣಪ ಹಬ್ಬ ಇನ್ನು ಸ್ಟಾರ್ಟ್ ಆಗಿಲ್ಲ. ನೀವೆಲ್ಲಿ ಇವಾಗ ಹೊಡೆದಾಡ್ತಿರಲ್ಲ? ಇನ್ನು ಗಣಪ ಇಟ್ರೆ ಹೆಂಗಪ್ಪ? ಮುಂದಿದ್ದರ ಮೇಲೆ ಚಾಪಿ ಹೊಡೆದ್ಬಿಟ್ಟೆ. ಏನ್ ಬಾ ಮೈಲರಿ ಒಗ್ಗ ಮರ. ನೀವು ಪಂಚಾಯತಿ ಮಾಡ್ತಂದ್ರೆ ಗಲಾಟೆ ಮಾಡ್ತಾರೆ. ಶಾಂತಿ ಸಭೆ ರೇ ಅದ ಗಲಾಟೆ ಮಾಡ್ತಾರಲ್ಲ. ಒಗ್ಗ ಮರ ಬರೋಲ್ಲ ಮರ. ಒಗ ಮರ ನೀನ್ ಯಾವ ಮರ?